ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತು ನಾವು ಅಂದರೆ ನಿನ್ನೆ ಹೇಳಿದೆ, ಕ್ರೋಶ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಾವು ಏನು ಕಲ್ತ್ಕೋಬೇಕು ಅಂತ ಹೇಳಿದ್ದೆ. ಅಂದರೆ 6 ಎಳೆ ದಾರನ, ಈ ಥರ 6 ಎಳೆಯ ದಾರನ ಹೇಗೆ ಮಾಡೋದು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಇವತ್ತು ಶುರು ಮಾಡೋಣ. ನೋಡಿ, ನೀವು ಯಾವುದೇ ಸ್ಯಾರಿ ತೊಗೊಳ್ಳಿ, ಅದರಲ್ಲಿ ಡಬಲ್ ಕಲರ್ಸು ಇದ್ದೇ ಇರುತ್ತೆ. ಡಬಲ್ ಇರುತ್ತೆ, ತ್ರಿಬಲ್ ಇರುತ್ತೆ. ನೀವು ತ್ರಿಬಲ್ ಕಲರ್ಸ್ನೂ ಯೂಸ್ ಮಾಡ್ಬೋದು, ಡಬಲ್ ಕಲರ್ಸ್ನೂ ಯೂಸ್ ಮಾಡ್ಬೋದು. ಆಮೇಲೆ ಈ ಥರ ನೀಡಲು ನಿನಗೆ ತೋರಿಸಿದ್ದೀನಿ ನೆನ್ನೆನೇ. ಈ ಥರ ತುಲೀಪ್ ಜಪಾನ್ ಅಂತ ಇದೆ. ಆಮೇಲೆ ನಂಬರ್ ಬಂದ್ಬಿಟ್ಟು 9 ಇದೆ. ಈ ಥರ. ಆಮೇಲೆ ಇದನ್ನು ಕ್ಯಾಪಿಂದ ಯಾವಾಗಲೂ ನೀವು ಕ್ಲೋಸ್ ಮಾಡಿಡಿ, ಇಲ್ಲಾಂದರೆ ಇದು ಎಲ್ಲಾದರೂ ದಾರಕ್ಕೆ ಅದಕ್ಕೆ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಇದು ಹುಕ್ಕೇನಿದೆಯಲ್ಲ ಅದು ಕಟ್ಟಾಗಿ ಹೋಗ್ಬಿಡುತ್ತೆ. ಸೊ ಗೊತ್ತಾಯ್ತಲ್ವ? ಆಮೇಲೆ ಇನ್ನೊಂದು ಏನು ಅಂದರೆ, ನೋಡಿ, ಇಷ್ಟು ದಿನ ನಾವು ಬೇಬಿ ಕುಚ್ಚನ್ನ ಕಲ್ತಾಯಿತು. ಬೇಬಿ ಕುಚ್ಚಲ್ಲೇ ಬರುವಂಥ ಕೆಲವೊಂದು ಬ್ರೈಡಲ್ ಡಿಸೈನು ಹೇಳ್ಕೊಟ್ಟಿದ್ದಾಯಿತು. ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಇನ್ನು ಮಧ್ಯದಲ್ಲಿ ಆವಾಗವಾಗ ಬೇಬಿ ಕುಚ್ಚನ್ನು ಹೇಳ್ಕೊಡ್ತೀನಿ. ಆಮೇಲೆ ಬ್ರೈಡಲ್ ಡಿಸೈನ್ ವಿತೌಟ್ ಕ್ರೋಶಾಯಿಂದ ಹಾಕೋದನ್ನು ಹೇಳ್ಕೊಡ್ತಾ ಇರ್ತೀನಿ. ಆಮೇಲೆ ಈಗ ನೋಡಿ, ಇಷ್ಟು ದಿನ ನಾವು ಕುಚ್ಚು ಕಟ್ಟಬೇಕಾದ್ರೆ ಈ ಥರ ನಮಗೆ ಆಪೋಸಿಟ್ ಇರೋ ಥರ ನಾವು ಹಾಕ್ಕೊಳ್ತಾ ಇದ್ವಿ ಸ್ಯಾರಿನ. ಬಟ್ ಇನ್ನು ಮುಂದೆ ಹಾಗಲ್ಲ. ಅದನ್ನು ಹೇಗೆ ಇಟ್ಕೋಬೇಕು ಏನು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇವತ್ತು ನಾನು ಚೈನ್ ಸ್ಟಿಚ್ ಮಾತ್ರ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ನಾಳೆ ಮುಂದಿನ ವಿಡಿಯೋದಲ್ಲಿ ಡಿಸೈನ್ ಹಾಕೋದನ್ನು ಹೇಳ್ಕೊಡ್ತೀನಿ. ಚೈನ್ ಸ್ಟಿಚ್ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಚೈನ್ ಹಾಕೋದನ್ನು ಕಲ್ತ್ಕೋಬೇಕಾಗುತ್ತೆ. ಚೈನ್ ಹಾಕೋಕ್ಕೆ ಬಂದುಬಿಟ್ರೆ ಆಮೇಲೆ ನೆಕ್ಸ್ಟ್ ಅದರಲ್ಲಿ ನಿಮಗೆ ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ, ಆಮೇಲೆ ಹಾಫ್ ಡಬಲ್ ಕ್ರೋಶನೂ ಬರುತ್ತೆ. ಇದರಲ್ಲಿ 2-3 ಥರ ಸ್ಟೆಪ್ಸ್ ಇರುತ್ತೆ. ನೀವು ಯಾವ ಥರ ಡಿಸೈನ್ಸ್ ಬೇಕಾದರೂ ನೀವು ಕಲ್ತ್ಕೊಂಡ್ಬಿಡ್ಬೋದು ಆರಾಮಾಗಿ. ಅಂದರೆ ಫಸ್ಟ್ ನೀವು ಎಲ್ಲದಕ್ಕಿಂತ ಮೇನಾಗಿ ಚೈನ್ ಹಾಕೋದನ್ನು ಕಲಿಬೇಕಾಗುತ್ತೆ. ಆಮೇಲೆ ಸ್ಯಾರಿಗೆ ನಾಟ್ ಹಾಕೋದನ್ನು ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅದನ್ನು ಮಾತ್ರ ಹೇಳ್ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಡಿಸೈನ್ನ ನೋಡೋಣ. ಸರಿ, ಬನ್ನಿ. ಹಾಗಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಹೇಗೆ ಚೈನ್ ಹಾಕೋದಂತ. ಫುಲ್ ಮುಗಿಯೋವರೆಗೂ ನೋಡಿ ಫ್ರೆಂಡ್ಸ್. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವೀಡಿಯೋನ ಶುರು ಮಾಡೋಣ, ಬನ್ನಿ. ನೋಡಿ, ಈಗ ಇಷ್ಟು ದಿನ ಆ ಕಡೆ ನಾವು ಅಪೋಸಿಟ್ ಇಟ್ಕೊಳ್ತಾ ಇದ್ವಿ ಅಲ್ವಾ. ಇವಾಗಿಂದ ಕ್ರೋಶಗೆ ನಾವು ಹೀಗೆ ಇಟ್ಕೋಬೇಕು. ನೋಡಿ, ಇದು ಉಲ್ಟಾ ಸ್ಯಾರಿ, ಇದು ಸೀದಾ. ಆಮೇಲೆ ಸೀರೆ ಸ್ಟಾರ್ಟಿಂಗಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಅದು ಹೇಗೆ, ಫಸ್ಟ್ ನಾವು ಈ ಫಸ್ಟ್ ಫಿಂಗರ್ಗೆ ನೋಡಿ ಈ ಥರ 1 2 3 ಅಥವಾ 4 ನಿಮಗೆ ಎಷ್ಟು ಗ್ರಿಪ್ ಸಿಗುತ್ತೋ ಅಷ್ಟು ರೌಂಡ್ಸ್ನ ಹಾಕ್ಕೊಂಡು ನೋಡಿ ಈ ಥರ ಸೀರೆಯ ತುದಿಯನ್ನು ತಗೊಳ್ಳಿ. ನೋಡಿ, ಈ ಥರ ಇಟ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಹೀಗೆ ಇಟ್ಕೊಳ್ಳಿ. ಮೊದಲಿಗೆ ನೋಡಿ, ಇಲ್ಲಿ ತುಲೀಪ್ ಅಂತ ಇರುತ್ತೆ, ಹಿಂಗೆ ಇಟ್ಕೊಳ್ಳಿ. ಗೊತ್ತಾಯ್ತಲ್ವ? ಈ ಹುಕ್ಕು ಯಾವಾಗಲೂ ಹಿಂಗಿರಬೇಕಿದು. ನೋಡಿ, ಮೊದಲಿಗೆ ಸೂಜಿನ ಕೆಳಗಡೆ ಹೋಗಿ ನೋಡಿ, ಹೀಗೆ ಒಂದು ರೌಂಡ್ ಹಾಕಿಬಿಟ್ಟು ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಹೀಗಾಗ್ಬಿಟ್ಟು ನೋಡಿ, ಇಲ್ಲಿ ಗ್ಯಾಪ್ ನಾನು ಸ್ವಲ್ಪ ಬಿಟ್ಟಿದ್ದೀನಿ. ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು, ಬಟ್ ಈ ಥರ ಬಿಟ್ಟರೆ ಸ್ವಲ್ಪ ನಮಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗುತ್ತೆ ಅಂತ ನೋಡಿ. ಆಮೇಲೆ ಆ ಥರ ಕೈನ ಬಿಟ್ಬಿಟ್ಟು ಒಂದು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೊಳ್ಳೋಣ. ಮೇಲೆ ಮಾಡಿಕೊಂಡು ಈ ಥರ. ಗೊತ್ತಾಯ್ತಲ್ವಾ? ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ನಾಟ್ನ ಇಲ್ಲಿ ಹಿಂಗೆ ಹಿಡ್ಕೊಂಡು ನೋಡಿ, ತುಲೀಪ್ ಏನಿದೆ ಅದನ್ನು ಹೀಗೆ ಸೂಜಿನ ತಂದು ದಾರನ ಹೀಗೆ ಹಾಕ್ಕೊಂಡು ಹೀಗೆ ಸ್ವಲ್ಪ ಮೇಲೆ ಬರೋಣ. ಥ್ರೆಡ್ನ ಹೀಗೆ ತಗೊಳ್ಳೋಣ. ಆಮೇಲೆ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಸೂಜಿನ ಹಾಕೋಣ. ಮತ್ತು ಈ ಥರ ದಾರನ ನೋಡಿ, ಕಾಣಿಸ್ತಾ ಇದೆಯಲ್ವಾ? ಈ ಥರ ದಾರನ ಹಾಕ್ಬಿಟ್ಟು ಮತ್ತೆ ಥ್ರೆಡ್ನ ಈ ಥರ ತಗೊಂಬರೋಣ. ನೋಡಿ, ಮತ್ತೆ ಈ ಥರ ದಾರ ಹಾಕ್ಬಿಟ್ಟು ಹೀಗೆ. ಗೊತ್ತಾಯ್ತಲ್ವ? ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ. ಇದ್ರ ಪಕ್ಕದಲ್ಲೇ ಸೂಜಿನ ಹೀಗೆ ಬಟ್ಟೆ ಒಳಗಡೆ ತೂರಿಸ್ಬಿಟ್ಟು ತೊಗೊಂಬಂದ್ಬಿಟ್ಟು ನೋಡಿ, ಈ ಥ್ರೆಡ್ ಏನಿದೆ, ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥ್ರೆಡ್ಡು ಇದು ಹೀಗೆ ಇರಬೇಕು. ಹೀಗೆ ನೋಡಿ, ಹೀಗೆ. ಆವಾಗ 2 ಆಗಿರುತ್ತಲ್ವ, 2 ಥ್ರೆಡ್ ಒಳಗಡೆಯಿಂದ ನಾವು
ದಾರನ ತೊಗೊಂಬಂದ್ಬಿಡೋಣ, ತಂದುಬಿಡೋಣ. ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲೇ ಪಕ್ಕದಲ್ಲೇ ದಾರನ ನೋಡಿ ಈ ಥರ ತೊಗೊಂಡು ನೋಡಿ ಈಗ ಇದು ಒಂದು ಎರಡು ಆಯ್ತಲ್ವ. ನೋಡಿ ಎರಡರ ಒಳಗಡೆಯಿಂದ ಹೀಗೆ ತರಬೇಕು ನಾವು. ನೋಡಿ ಈಗ ಇನ್ನೊಂದು ಸತಿ ತೋರಿಸ್ತೀನಿ. ಈ ಥರ ದಾರ ಇದು ನೋಡಿ, ನಾವು ಸೂಜಿ ಮೇಲೆ ದಾರ ಹಾಕ್ಕೊಳ್ದಂಗೆ ತೊಗೊಂಡು ಬಂದರೆ ಅದು ಸಿಂಗಲ್ ಕ್ರೋಶ. ಸುಮ್ಮನೆ ಆದರೆ ಜಸ್ಟ್ ನಾಟ್ ಅದು. ನೋಡಿ ಗೊತ್ತಾಯ್ತಲ್ವಾ. ಈಗ ನೋಡಿ ಇದರಲ್ಲಿ ಈಗ ಸಿಂಗಲ್ ಕ್ರೋಶ ಹೀಗೆ ಹಾಕೋದು. ಸಿಂಗಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಈ ಥರ ದಾರನ ತಗೊಂಡು ಹೀಗೆ ನಾವು ತಗೋಬೋದು, ಅಥವಾ ನಮಗೆ ಬರಲ್ಲ ಅಂದರೆ ಕೈನ ಈ ಥರ ಚೇಂಜ್ ಮಾಡಿಕೊಂಡು ಮತ್ತೆ ಇವಾಗ ಇಲ್ಲಿ ಬಟ್ಟೆಗೆ ಸೂಜಿ ಹಾಕೋಣ. ಈ ಕಡೆ ಹೋಗಿ ಈ ದಾರನ ನೋಡಿ, ಈ ದಾರದ ಮೇಲೆ ಸೂಜಿ, ಅದನ್ನು ದಾರನ ಎಳ್ಕೊಂಡು ಈ ಕಡೆಗೆ ಬರೋಣ. ಈಗ ನೋಡಿ 3 ಆಯಿತು ದಾರ ಸೂಜಿ ಮೇಲೆ. 1 2 3. ಸರಿ, ಇದು ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಹಾಂ, ಇವಾಗ ಕಾಣಿಸ್ತಾ ಇದೆಯಲ್ಲ, 3 ಕಾಣಿಸ್ತಾ ಇದೆ ನೋಡಿ. ಫಸ್ಟ್, ಸೆಕೆಂಡ್, ಥರ್ಡ್. ಆವಾಗ ನಾವು ಫಸ್ಟ್ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು 2ರ ಮಧ್ಯ ಮಾತ್ರ ನೋಡಿ, 2ರ ಮಧ್ಯ ಮಾತ್ರ ತೊಗೊಂಡಿದ್ದೀನಿ. ಈಗ ಇನ್ನೊಂದು ಸತಿ ಥ್ರೆಡ್ನ ಹಾಕ್ಕೊಂಡು ಹೀಗೆ, ಆವಾಗ ಇದು ಸಿಂಗಲ್ ಕ್ರೋಶೆ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ತೋರಿಸ್ತೀನಿ ನೋಡಿ. ಈ ಥರ ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲೇ ಚುಚ್ಕೊಳ್ಳೋಣ, ಇದ್ರ ಪಕ್ಕದಲ್ಲೇ ಚುಚ್ಕೊಳ್ಳೋಣ. ಮತ್ತೆ ಹೀಗೆ ನೋಡಿ, ಥ್ರೆಡ್ಡು ಕೆಳಗಡೆ ಇರುತ್ತೆ, ಥ್ರೆಡ್ ಮೇಲೆ ಸೂಜಿನ ಹಾಕಿಬಿಟ್ಟು ನೋಡಿ ಥ್ರೆಡ್ನ ಹೀಗೆ ತರೋಣ. ಆವಾಗ ಹೇಗೆ ಮಾಡಿದ್ವಿ ನೋಡಿ, ಈ ಥರ ಇರುತ್ತಲ್ವ. ಈಗ 3 ಇದೆ ಅಲ್ವಾ, ಮತ್ತು ಈ ಥರ ಸೂಜಿ ಮೇಲೆ ದಾರ ಹಾಕ್ಕೊಂಡು 2ರ ಮಧ್ಯೆ ಮಾತ್ರ ತರೋಣ. 2ರ ಮಧ್ಯೆ ಮಾತ್ರ ತರೋಣ. ಇನ್ನೂ 2 ಉಳಿಯುತ್ತೆ, ಅವಾಗ ಮತ್ತೆ ದಾರ ಹಾಕ್ಕೊಂಡು ಮತ್ತೆ ಈ ಥರ ತರೋಣ. ಆವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದಿಷ್ಟು ಜಸ್ಟ್ ನಾವು ನಾಟ್ ಹಾಕ್ಕೊಂಡಿರೋದು, ಅಂದರೆ ಹಾಫ್ ಕ್ರೋಶೆ. ಇದು ಸಿಂಗಲ್ ಕ್ರೋಶೆ, ಅಂದರೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನಾವು ತಂದರೆ ಅದು ಸಿಂಗಲ್ ಕ್ರೋಶೆ. ಆಮೇಲೆ ನೋಡಿ ಸೂಜಿ ಮೇಲೆ 1 2 ಈ ಥರ ಹಾಕ್ಕೊಂಡ್ರೆ 2 ಟೈಮ್ಸ್ ಹಾಕ್ಕೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ. 1 ಸತಿ ಹಾಕ್ಕೊಂಡ್ರೆ ಸಿಂಗಲ್ ಕ್ರೋಶೆ, ಅಥವಾ ಏನು ಹಾಕ್ಕೊಳ್ದೆ ಹೀಗೆ ತಂದರೆ ಅದು ಹಾಫ್ ಕ್ರೋಶೆ. ಸೊ ಗೊತ್ತಾಯ್ತಲ್ವಾ. ಈಗ ಇನ್ನೊಂದು ಸತಿ ನಿಮಗೆ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ಇಷ್ಟೊಂದು ಟೈಪ್ಸ್ ಬರುತ್ತಲ್ವಾ. ಈಗ ಹೇಗೆ ಬಟ್ಟೆಗೆ ಸ್ಟಿಚ್ ಮಾಡೋದು ಅಂತ ಹೇಳಿದ್ದಾಯಿತು. ಈಗ ಚೈನ್ ಹಾಕೋದು ಹೇಳ್ತೀನಿ ನೋಡಿ. ಫಸ್ಟ್ ಥ್ರೆಡ್ನ ಈ ಥರ ಫಿಂಗರ್ಗೆ ಸುತ್ಕೊಂಡ್ಬಿಟ್ಟು ಇಲ್ಲಿ ಥ್ರೆಡ್ನ ನೋಡಿ ಹಿಂದ್ಗಡೆ ಈ ಥರ ಹಿಡ್ಕೋಬೇಕು. ಹಿಡ್ಕೊಂಡು ನೋಡಿ ಸೂಜಿನ ಬಟ್ಟೆಯಿಂದ ಆ ಕಡೆಗೆ ತಂದು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ಕಡೆ ತಂದುಬಿಡೋಣ. ನೋಡಿ ತಂದ್ವಲ್ಲ. ಈಗ ನೋಡಿ ಸೂಜಿ ಮೇಲೆ ಈ ಥರ ದಾರ ಹಾಕ್ಕೊಂಡು ಹೀಗೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಈ ಥರ ಇದ್ರ ಪಕ್ಕದಲ್ಲೇ ಸೂಜಿನ ಈ ಕಡೆಯಿಂದ ಹೋಗಿ ದಾರ ತಂದು ನೋಡಿ 2 ಆಯ್ತು. ಈಗ ನೋಡಿ ಈ ಥರ ಅಷ್ಟೇ. ಈಗ ಚೈನ್ ಹಾಕೋದು ವೆರಿ ಈಸಿ ನೋಡಿ ಕಾಣಿಸ್ತಾ ಇದೆಯಾ. ಹೀಗೆ ಸೂಜಿ ಮೇಲೆ ಹಾಕ್ಕೊಳ್ಳೋದು, ಅದರೊಳಗಡೆ ಚೈನ್ ಒಳಗಡೆ ಬರೋದು. ಹೀಗೆ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಬರೋದು, ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಹೊರಗಡೆ ಬರೋದು. ಕಾಣಿಸ್ತಾ ಇದೆಯಾ ನೋಡಿ. ಹಿಂಗಿರುತ್ತೆ. ಇವಾಗ ಇದು ಈ ಥರ ಹೋಲ್ ಇರುತ್ತಲ್ವ ನೋಡಿ. ಹೀಗೆ ದಾರ ಹಾಕ್ಕೊಳ್ಳೋಣ, ಹಿಂಗೆ ಆಚೆ ಬರೋಣ. ಈ ಥರ ಹಾಕ್ಕೊಳ್ಳೋದು, ಆಚೆ ಬರೋದು, ಹಾಕ್ಕೊಳ್ಳೋದು, ಆಚೆ ಬರೋದು. ಸೊ ಗೊತ್ತಾಯ್ತಲ್ವಾ. ನೋಡಿ ಇನ್ನೊಂದು ಚೈನ್ ತೋರಿಸ್ತೀನಿ. ಸೊ ಗೊತ್ತಾಯ್ತಲ್ವಾ.
ಹೀಗೆ. ಆಮೇಲೆ ಈಗ ಒಂದು ಸ್ಟೆಪ್ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಹಾಕೋದು ಅಂತ. ನೋಡಿ ಈ ಥರ ಬಟ್ಟೆಯಿಂದ ಆ ಕಡೆ ಹೋಗ್ಬಿಟ್ಟು ದಾರ ತಂದು ಫಸ್ಟ್ಗೆ ಇದು ನಾಟು, ಇನ್ನೊಂದು ಸತಿ ನಾಟ್ ಹಾಕೊಂಡೋಣ. ಯಾವಾಗಲೂ ಅಷ್ಟೇ 2 ಸತಿ ನಾವು ನಾಟ್ ಹಾಕೋಬೇಕಾಗುತ್ತೆ. ಈ ಥರ 2 ಸತಿ ನಾಟ್ ಹಾಕ್ಕೊಂಡ್ಮೇಲೆ ನೋಡಿ ಚೈನ್ ಹಾಕೊಳ್ಳೋದು. 1 2 3 4 5 ಈ ಥರ ಹಾಕೊಳ್ಳೋಣ. ಆಮೇಲೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಇಲ್ಲಾಂದರೆ ನಿಮಗೆ ಹಾಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಇಲ್ಲಿಗೆ ಬರುತ್ತಲ್ವ, ಇಲ್ಲಿಗೆ ಚುಚ್ಕೊಳ್ಳೋಣ. ಈಗ ನೋಡಿ ಹೀಗೆ. ಈಗ ಮತ್ತೆ ನಾವು ಸ್ಯಾರಿಗೆ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಆಯ್ತಲ್ವ. ಈಗ ಮತ್ತೆ ಸೂಜಿನ ಹೀಗೆ ಹಿಡ್ಕೊಳ್ಳೋಣ. ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೊಳ್ಳೋಣ. ಈ ಥರ ಸೂಜಿ ಆ ಕಡೆ ಹೋಗಿ ದಾರ ತಂದು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೋಡಿ ಇಷ್ಟೇ. ಪ್ರತಿಯೊಂದು ಕ್ರೋಶಾ ಡಿಸೈನ್ಗೂ ಇದು ಫಸ್ಟ್ ಬೇಸಿಕ್ ಲೈನ್ ಇದೇ ಥರ ಬರುತ್ತೆ. ಫಸ್ಟ್ ಸ್ಟೆಪ್ಪು ಇದೇ ಇರುತ್ತೆ ಫ್ರೆಂಡ್ಸ್. ಅಂದರೆ ಸ್ಟಾರ್ಟಿಂಗಲ್ಲಿ 2 ಸತಿ 5 ಚೈನ್ಸ್ನ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ತೀವಿ. ಆಮೇಲೆ 6 ಅಥವಾ 7 ನಾವು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೆಷ್ಟು ಬೇಕಾಗುತ್ತೆ ಅಂತ. ಆ ಥರ ಇವಾಗ ನೋಡಿ ಇಲ್ಲಿ 2 ಸತಿ 5 5 ಆಯ್ತಲ್ವ. ಇವಾಗ ಮತ್ತೆ 6 ಹಾಕ್ಕೊಳ್ಳೋದು. 1 2 3 4 5 6 ನೋಡಿ ಗೊತ್ತಾಯ್ತಲ್ವ. 6 ಚೈನ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಇವಾಗ ಇಲ್ಲಿಗೆ ಬರುತ್ತೆ. ಬಟ್ ಇದು ನಾವು ಆರ್ಚ್ಗೆ ತೊಗೊಳ್ತಾ ಇರೋದು, ಅದಕ್ಕೆ ಸ್ವಲ್ಪ ಒಳಗಡೆ ಈ ಕಡೆ ಇದು ಯು ಶೇಪಲ್ಲಿ ಬರೋ ಥರ ತಗೊಳ್ಳೋಣ. ನೋಡಿ ಈಗ ಇದು ಇವೆರಡು ಟೈಟ್ ಆಗಿದೆ, ಬಟ್ ಇದು ನೋಡಿ ಈ ಥರ ಯು ಶೇಪಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದು 2 ಟೈಟ್ ಆಗಿದೆ, ಇದು ಒಂದು ಯು ಶೇಪ್ ಕಾಣಿಸ್ತಾ ಇದೆ. ಈಗ 1 6 ಆಗಿದ ತಕ್ಷಣ ಮತ್ತೆ 5 ಚೈನ್ಸ್ 1 2 3 4 5 ನೋಡಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾಟ್, ಹಾಫ್ ಕ್ರೋಶೆ ಈ ಥರ. ಮತ್ತೆ 1 2 3 4 5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ನಾಟು. 1 2 3 4 5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟು. ನೋಡಿ ಇದೇ ಥರ ಫುಲ್ ಬೇಸಿಕ್ ಫಸ್ಟ್ ಬೇಸಿಕ್ ಲೈನ್ ಇರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸತಿ 5 5 ಚೈನು 1 6. ಆಮೇಲೆ ಇಲ್ಲಿಂದ 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮತ್ತೆ ಇಲ್ಲಿ 6 ಚೈನು. ಅದೇ ಥರ ಫುಲ್ ಸೆರಗನ್ನ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇವತ್ತಿಂದು ಇದು ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಅಂದರೆ ನಾಳಿನ ವೀಡಿಯೋದಲ್ಲಿ ನಾನು ಇದ್ರ ಮೇಲೆ ಡಿಸೈನ್ನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕಲರ್ ಯಾಕೆ ಇದು ತೊಗೊಂಡಿದ್ದೀನಿ ಗ್ರೀನ್ ಅಂತ ಯೋಚನೆ ಮಾಡಬೇಡಿ. ನಾನು ಇದು ನಿಮಗೆ ತೋರ್ಸೋಕ್ಕೆ ಅಂತ ಈ ಕಲರ್ ತೊಗೊಂಡಿರೋದು. ಆ್ಯಕ್ಚುಲಿ ಇದು ಸೀರೆನೇ ಬೇರೆ ಕಲರ್ ಅಲ್ವಾ, ಸುಮ್ಮನೆ ತೋರ್ಸೋಕ್ಕೆ ಅಂತ ಇಷ್ಟು ದಿನ ಅದು ನಾನು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೆ. ಬಟ್ ಈ ಕ್ರೋಶ ಬಂದು ಬಟ್ಟೆಗೆ ಹಾಕೋಕ್ಕೆ ಸರಿ ಬರೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನಂದು ಒಂದು ಸ್ಯಾರಿ ಇದ್ದರೆ ಅದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಗೊತ್ತಾಯ್ತಲ್ವಾ. ಮುಂದೆ ಬೇಕಾದಷ್ಟು ವಿಡಿಯೋ ಇದೆ ಫ್ರೆಂಡ್ಸ್. ಕ್ರೋಶಾದಲ್ಲಿ ಬ್ರೈಡಲ್ ಇದೆ, ತುಂಬ ವೆರೈಟಿ ಡಿಸೈನ್ಸ್ ಇದೆ. ಪ್ರತಿಯೊಂದೂ ಪ್ರತಿದಿನ ಒಂದೊಂದು ವೀಡಿಯೋನ ನಾವು ತಿಳ್ಕೊಳ್ತಾ ಹೋಗೋಣ. ಇದೇ ಥರ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.